ಈಗ 4-5 ದಿನದಿಂದ ಬಿಸಿಲ ಕಡಿಮೆ ಆಗ್ಯದ ನೋಡ್ರಿ, ಒಟ್ಟ ಬಿಸಿಲು ಅನ್ನೋದೇ ಇಲ್ಲ. ಹೌದು ನೋಡ್ರಿ, ಬಿಸಿಲೇ ಇಲ್ಲ. ಶುಭೋದಯ ಎಲ್ಲರಿಗೂ, ಶುಭೋದಯ. ವೆರಿ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಗುಡ್. ಹಾ, ಶುಭೋದಯ. ಬಾರಪ್ಪ ಗುಂಡಣ್ಣ, ಮನಸ್ಸಿಗೆ ಆನಂದ ಆಯ್ತು ನೋಡಿ ಇವತ್ತು. ಯಾಕ್ರಿ ಮಾಮ? ಅಲ್ಲೋ ಮರಾಯ, ನಿನ್ನ ಬಾಯಿಯಿಂದ ಇವತ್ತರ ಸುಸಂಸ್ಕೃತ ಪದಗಳು ಬಂದುವಲ್ಲ ಅದಕ್ಕೆ. ಮಾಮರಿಗೆ ಧನ್ಯವಾದಗಳು ಅಂದಂಗೆ ಇವತ್ತು ಎಲ್ಲರೂ ಬಂದಂಗೆ ಆಗ್ಯದ ನೋಡ್ರಿ ವಾಕಿಂಗ್ ಟೀಮ್ನವ್ರು. ಹಾಂ, ಎಲ್ಲರೂ ಬಂದಾರಿ. ನಡ್ರಿ ಚಾರ ಕುಡಿದು ಬರಮ್. ಓ ಅಜ್ಜಾರ, ಒಂದು 4-5 ರೌಂಡಾರ ಹೊಡಿರಿ, ಆಮೇಲೆ ಚಹಾ ಕುಡಿಯಾಕಂತ್ರಿ. ಬಂದ್ಗಳನ್ನ ತಯಾರಾಗಿಬಿಡ್ತಾರೆ ನೋಡಿ ಚಹಾ ಕುಡಿಲಿಕ್ಕೆ. ಓ ಮರಾಯ, ನೀ ಈಗ ಬಂದಿದಿ, ನಾವು 5ಕ್ಕೆ ಬಂದೀವಿ. ಒತ್ತೊಂಟು ಬಿಸಿಲು ಬಿದ್ದಿದ್ದು ಬರ್ತಾನ ತನ್ನಂಗೆ ಇರ್ತಾರನ ಎಲ್ಲರೂ. ನೀವೇನು ಬಿಡ್ರಿ, 5ಕ್ಕಾದ್ರೂ ಬರ್ತೀರಿ, 4ಕ್ಕಾದ್ರೂ ಬರ್ತೀರಿ. ನಿಮಗೆ ನಿದ್ದಿ ನಿರಡಿಕೆ ಎಲ್ಲ ಸುಟ್ಕೊಂಡು ಹೋಗ್ಯದ. ಹೌದೌದು, ನಮ್ಮದು ನಿದ್ದಿ ಸುಟ್ಟದ. ನಮ್ಮಷ್ಟು ವಯಸ್ಸಿಗೆ ಬಂದಿರ್ತಿ ಅಂತಿಕೋ, ನಿಂದೆಲ್ಲ ಸುಟ್ಕೊಂಡು ಹೋಗಿರ್ತದ. ಅವಾಗ ಗೊತ್ತಾತದ ನಿನಗೆ. ಏನು ಸರ, ಏನು ಗೊತ್ತಾತದ? ಆರಾಮ್ ಊಟ ನಿದ್ದಿ, ಯಾವ್ದಾರ ಫಂಕ್ಷನ್ ಬಂತಂದ್ರೆ 8 ದಿನದ ಗಟ್ಟಲೆ ಹೋಗೋದು. ರಿಟೈರ್ಮೆಂಟ್ ಲೈಫ್ ಅಂದ್ರೇನ್ರಿ, ಆರಾಮ್ ಜೀವನ ಎಲ್ಲ ಗಳಿಸಿಟ್ಬಿಟ್ಟಿರ್ತೀರಿ. ಮಕ್ಳು ಆರಾಮ್ ತಂದು ಹಾಕ್ತಾರ, ಸ್ವಸ್ಥರು ಕೆಲಸ ಮಾಡ್ತಾರ. ನೀವೇನು ಎಲ್ಲಿ ಕೂತರು ನಡೀತದ, ನಿಂತರು ನಡೀತದ. ನಿನಗೇನು ಕಲ್ಲು ವರ್ಷ ಕುಡ್ಸೋರೋ ಮರೆ? ಅದೇ ಆಫೀಸ್ಗೆ ಹೋಗೋದು, ಮನೆಗೆ ಬರೋದು, ಹೆಂಡತಿ ಮಕ್ಳ ಜೊತೆ ಆರಾಮಿರೋದು. ಹೌದೌದ್ರಿ, ಭಾರಿ ಅದ ಆಫೀಸು, ಆರಾಮ್ ಕೆಲಸ. ಬಂದು ನೋಡ್ರಿ, ಅಲ್ಲಿ ಗೊತ್ತಾಗ್ತದೆ ಏನು ಕೆಲಸ ಅದ ಅಂತೇಳಿ. ಯಾರು ಸುಮ್ ಕುಡಿಸಿ ಪಗಾರ ಕೊಡಂಗಿಲ್ರಿ, ಅಷ್ಟು ದುಡಿಸ್ಕೊಂಡ ಪಗಾರ ಕೊಡ್ತಾರೆ. ಗೊತ್ತಾಗ್ತ ತಗೋರೋ ಮರ, ನಾವು ಎಲ್ಲ ಮಾಡೇ ಬಂದೀವಿ. ಗೊತ್ತಿಲ್ಲ ನಮಗೆ, ಬರೀ ಆಫೀಸ್ನಾಗ ಹರಟಿ ಹೊಡೆದ ಬಂದಿರಿ ನೀವು. ಅವಾಗಿಂದ ಬೇರೆ ರೀ, ಈಗಿಂದ ಬೇರೆ ರೀ ಸರ. ಈಗ ನಾವು ಹುಚ್ಚಿ ವಯಸ್ಸಾಗಿ CC ಕ್ಯಾಮ್ರಾದಾಗ ರೆಕಾರ್ಡ್ ಆಗ್ತದ್ರಿ. ಏನು ಮಾಡ್ಬೇಕು? ರೆಕಾರ್ಡ್ ಆದ್ರ ಏನು ಮರೆ, ನೀವೇನು ಕಣ್ಣು ತಪ್ಪಿಸ್ಲಾರ ಇರ್ತೀರಿ? ಹೋಗ್ಲಿ ಬಿಡು. ಯಾಕ ನೀನು ಬ್ಯಾಂಕ್ ಮುಂದೆ ನಿಂತಿದ್ದಲ್ಲ, ಏನು ಕೆಲಸ ಇತ್ತು? ಯಪ್ಪ, ಅದೇನು ಕೇಳ್ತೀರಿ ಸರ, ನಾವು ಒಟ್ಟ ಬ್ಯಾಂಕಿಗೆ ಹೋಗಿಲ್ರಿ. ನಿನ್ನೊಂದಿನ ಹೋಗಿ ಪಜಿತಿ ಆಗಿಬಿಟ್ಟಿನ್ರಿಪ್ಪ. ನಮ್ದು ಏನಾಗ್ತದ್ರಿ, ಬ್ಯಾಂಕಿಗೆ ಹೋಗೋದು ಹತ್ತಂಗಿಲ್ರಿ. ಪಗಾರ ಅಕೌಂಟಿಗೆ ಜಮಾ ಆಗಿಬಿಟ್ಟಿರ್ತದ. ಈ ಫೋನ್ಪೇ ಗೂಗಲ್ ಪೇ ಇದ್ದು ಬಿಟ್ಟಿರ್ತಾವಲ್ಲ, ATMನ ತಗೊಂಬರೋದು. ಹಾಗಾಗಿ ಬ್ಯಾಂಕಿಗೆ ಹೋಗೋದ ಕಡಿಮೆ ರೀ. ನಿನ್ನೊಂದಿನ ಹೋಗಿನ್ರಿ. ಯಾಕೆ ಕೇಳ್ತೀರಿ ಅದು? ಯಾಕ್ರಿ ಅಂತಾಪ್ರಿ, ಏನಾಯ್ತು? ಏನು ಕೇಳ್ತೀರಿ? ನಿನ್ನೆ ನಮ್ಮ ಕಾಕ ಬೇಡಪ್ಪ ನಾವು ಅಲ್ಲಿ ಅಂದ್ರೂ 50,000 ರೂಪಾಯಿ ಹೋಗಿ ಹಾಕ್ಬೋಗಿ ಬ್ಯಾಂಕಿಗೆ ಅಂತ ಕಳಿಸ್ಬಿಟ್ಟಾರಿ. ತೊಗೊಂಡು ಹೋಗೀನಿ, ಅಲ್ಲಿ ಸ್ಲಿಪ್ ನೋಡಿ ಗಾಬರಿ ಆಗ್ಬಿಡ್ತೀರಿ ನನಗೆ. 3-4 ನಮೂನಿ ಸ್ಲಿಪ್ ಇಟ್ಟಿರ್ತಾರ್ರಿ. ನಮಗರೇ ಅದು ತುಂಬುದಾಗ ಗೊತ್ತಿಲ್ರಿ. ಮೊದಲೆಲ್ಲ ನಾವು ತುಂಬೇ ಇಲ್ಲ, ಈಗ ನೋಡಿದ್ರೆ ಇದ್ರಾಗ ಅಕೌಂಟಿಗೆ ಜಮಾ ಆಗಿಬಿಡ್ತಾವ. ಅದು ತುಂಬ್ಕೋತಾ ಇದ್ರ ರೂಢಿ ಇರ್ತದೆ ನೋಡ್ರಿ. ಅದು ಇಂಗ್ಲೀಷ್ನಾಗ ಹಿಂದಿಯಾಗ ಏನೇನೋ ಇದ್ದು ರೀ, ಸಣ್ಣ 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 ಸ್ಲಿಪ್ ಇರ್ತಾವ. ಕೈಯಾಗ ತೊಗೊಂಡಿನಿ, ಕೈಕಾಲು ತಣ್ಣಗಾದ್ರು ನನಗೆ. ಎಲ್ಲಿ ಏನು ತುಂಬಬೇಕಂತಾನೆ ಗೊತ್ತಾಗವಲ್ದು. ನಾರೇ ನೋಡ್ಲಿಕ್ಕೆ ಕಲ್ತಾವ್ ಕಣಂಗೆ ಕಾಣ್ತೀನಿ, ಬೇರೆದ್ರ ಕೈಲಿ ಹೆಂಗೆ ತುಂಬಿಸ್ಕೋತೀರಿ? ಅಷ್ಟು ಅಸಹ್ಯಾಗಿ ನಿಂತು ಬಿಟ್ಟೇರಿ ಸ್ವಲ್ಪ ಹೊತ್ತು. ಅಲ್ಲೋ, ಬ್ಯಾಂಕಿಗೆ ರೊಕ್ಕ ತುಂಬಲಿಕ್ಕೆ ಬರಲಿಲ್ಲ ಅಂದ್ರೆ ನೀ ಆ ಆಫೀಸ್ನಾಗ ಕೆಲಸ ಮಾಡ್ತೀವೋ ಮಾರೇ? ಒಂದು ರೊಕ್ಕ ತುಂಬೋದು, ಸ್ಲಿಪ್ ತುಂಬಲಿಕ್ಕೆ ಬರಂಗಿಲ್ಲ ಅಂದ್ರೆ ಮಾಮಾರ ನನಗೆ ಅಸಹ್ಯ ಮಾಡಬೇಡ್ರಿ. ನಾ ಮೊದಲೇ ಹೇಳೀನಿ, ನಾ ಒಂದ್ಸಲ ತುಂಬಿಲ್ಲ, ಹಂಗಾಗಿ ಗೊತ್ತಿಲ್ಲ ಅಂತೇಳಿ. ಸುಮ್ಮನೆ ಹೇಳಿಂದನೂ ಮಾತು ಅಸಹ್ಯ ಮಾಡೋರು ಇವರು. ಅದು ಹಂಗೆ ಆಗ್ತದ್ರಿ. ಒಂದೊಂದ್ಸಲ ಯಾವ್ದಾರ ಸಣ್ಣ ವಿಷಯ ಇರ್ತದ್ರಿ, ಅದು ನಮಗೆ ಗೊತ್ತಿರಂಗಿಲ್ಲ, ಭಾಳ ಅಸಹ್ಯದಂಗೆ ಆಗ್ಬಿಡ್ತದ್ರಿ. ರೀ, ನನಗೂ ಹಂಗೆ ಆಗ್ಯದ ನೋಡ್ರಿ. ನಿನ್ನೆ ಹೋಗ್ಲಿ ಬಿಡ್ರಿ. ಇವತ್ತು ಯಾರ್ದದ್ರಿ ಪಾಳೆ ನಾಷ್ಟ ಮಾಡಿಸೋದು? ನೋಡ್ರಿಪ್ಪ, ನನಗೆ ಯಾಕೆ ಅಷ್ಟು ಹೋದಂಗೆ ಆಗ್ಲಿಕ್ಕತ್ತದ. ನಾಷ್ಟ ಮಾಡ್ಯಾರ ನೋಡ್ರಿ, ಕೊಟ್ಟ ಬರಮೊಂದು ಡೇಟ್. ಹಲೋ ಗುಂಡಣ್ಣರ, ಇವತ್ತು ನಿಮ್ಮದೇ ಅದ ರೀ ಪಾಳೆ. ನಡ್ರಿ, ಯಾವ ಹೋಟೆಲ್ ಅಂತೀರಿ ಆ ಹೋಟೆಲ್ಗೆ ಬರ್ತೀವಿ ನಾವೇನು. ಅಲ್ಲಲ್ಲ, ಸಿಗ್ಬಿದ್ನಲ್ಲಪ್ಪ, ಏನಾರ ಮಾಡ್ಬೇಕೀಗ. ನಾ ಬೇರೆದವ್ರದ್ದು ಅಂತ ಮಾಡಿದ್ ನೋಡು ಮಾರೇ, ಮೊದಲ ಡೇಟರ್ ನೋಡಲಿಲ್ಲ ಏನದ ಅಂತೇಳಿ. ಹೆಂಗಾರ ಮಾಡಿ ಇದನ್ನು ತಪ್ಸ್ಕೋಬೇಕಲ್ಲ ಈಗ. ಏನು ವಿಚಾರ ಮಾಡಕತ್ತೀರಿ? ಏನು ತಪ್ಸ್ಕೊಳ್ಳೋ ಪ್ಲ್ಯಾನ್ ನಡೆದದ ಏನಾರ? ಅಯ್ಯೋ ಸರ್, ಇವತ್ತು ಗುರುವಾರದಲ್ರಿ, ನಂಗೆ ನೆನಪೇ ಇಲ್ರಿ. ನಾ ಸ್ನಾನ ಮಾಡ್ಲಾರ ಏನೂ ತಿನ್ನಂಗಿಲ್ರಿ, ನಾಷ್ಟಕ್ಕಿಷ್ಟ. ಇನ್ನೊಂದ್ಸಲ ಹೋಗಮ್ ತಗೋರಿ. ನೀ ತಿನ್ನಬೇಡ ಮರೆಯ, ನಿನಗೆ ಯಾರು ತಿನ್ನಂತಾರೋ ಮಾರೆ. ನೀ ಸುಮ್ ಕೂಡು, ಇಲ್ಲಾಂದ್ರೆ ಚಹಾ ಕುಡ್ತಿದ್ರೆ ಕುಡಿ, ಇಲ್ಲಾಂದ್ರೆ ಅದನ್ನು ಬೇಡ. ನಮಗೆ ತಿನ್ನಿಸು, ನಿನಗೆ ಯಾರು ತಿನ್ನಂತಾರ? ಬರೇ ಬಿಲ್ ಕೊಡ್ಲಿಕ್ಕೆ ಒಂದು ಬಂದ್ಬಿಡ್ರಿ ನೀವು, ಸಾಕು, ಮತ್ತೇನು ಬೇಡ. ಬೇಕಂದ್ರೆ ನೀವು ಪಾರ್ಸಲ್ ತೊಗೊಂಡೋಗ್ರಿ, ಮನೆಗೆ ಹೋಗಿ ಸ್ನಾನ ಮಾಡಿ ಅಗ್ದಿ ಸಂಧ್ಯಾ ವಂದನ ಮಾಡ್ಕೊಂಡು ತಿನ್ರಿ. ಅಂದಂಗ ಸರ, ನಿಮ್ಮ ಮಗನ ಯಾರೋ ಓಡಿಸ್ಕೊಂಡು ಹೋದ್ರಂತಲ್ರಿ? ಗುಂಡಣ್ಣ, ನನ್ನ ಮಗನ ಯಾರು ಓಡಿಸ್ಕೊಂಡು ಹೋಗ್ತಾರೋ? ಯಾರು ಓಡಿಸ್ಕೊಂಡು ಹೋಗಿಲ್ಲ, ನನ್ನ ಮಗನೇ ಕರ್ಕೊಂಡು ಹೋಗಿದ್ದ. ಅದು ಬಿಡು, ಈಗ ಮೊದಲು ನಾಷ್ಟದ ವ್ಯವಸ್ಥೆ ಮಾಡಿ ನಡಿ. ನಾನು ಮಾಡಿಸ್ಬೇಕಂತೀರಿ, ಆದ್ರೆ ಮಾಮಾರ್ ಸ್ನಾನ ಆಗ್ಲಾರ್ದ ನಾಷ್ಟನೇ ಮಾಡಂಗಿಲ್ಲರಿ. ಅವ್ರು ಬಿಟ್ಟು ಹೆಂಗೆ ಮಾಡಿದ್ರಿ? ಹೌದೇನ್ರಿ ಸರ, ನೀವು ಸ್ನಾನ ಮಾಡ್ತಾ ನಾಷ್ಟ ಮಾಡಂಗಿಲ್ಲ? ಓ ಹೌದಲ್ರಿ, ನಾನು ಸ್ನಾನ ಆಗಿಂದಾನೆ ರೀ. ಎಲ್ಲ ಸ್ನಾನ ಸಂಧ್ಯಾ ವಂದನ ಮುಗ್ದಿಂದ ನಮ್ಮದು ಮುಂದಿನ ವಿಚಾರ ರೀ. ಮತ್ತೆ ಹೆಂಗ್ರಿ ಈಗ ಏನು ಮಾಡೋದು? ನಾನು ನೋಡ್ರಿ ದಿನ ಸ್ನಾನ ಮಾಡಿ ಬರವ. ಇವತ್ತು ಏನು ಗುಂಡಣ್ಣಗೆ ಲಾಭ ಮಾಡ್ಲಿಕ್ಕೆ ಬಂದೆ, ನಾ ಹಂಗೆ ಬಂದ್ಬಿಟ್ಟಿ ನೋಡ್ರಿ. ಹಂಗೇನಿಲ್ರಿ ಮಾಮರ, ನಿಮಗೆ ನಡೀತಿತ್ತದ ನಡ್ರಿ, ನಾಷ್ಟ ಮಾಡಿ ಬರೋಣ. ನಾ ಏನು ಮಾಡಿಸ್ಲಿಕ್ಕೆ ತಯಾರಿದ್ದೀನಿ. ಅಲ್ಲಲ್ಲ ಬೆರಿಕಿ, ಎಷ್ಟರ ನಾಟಕ ಮಾಡ್ತಿ, ಏನು ಸುದ್ದಿ? ಹಂಗಂದ್ರೆ ನಡಿ, ಕರ್ಕೊಂಡು ನಡಿ. ನಾ ಏನು ಪಾರ್ಸಲ್ ಒಯ್ಯಕ್ಕೆ ರೆಡಿ ಇದ್ದೀನಿ. ಅಷ್ಟು ಮಾಡ್ರಿ ಸರ್, ನೀವು ಪಾರ್ಸಲ್ ಒಯ್ದು ಬಿಡ್ರಿ, ನಾವು ನಾಷ್ಟ ಮಾಡ್ತೀವಂತ ಅಲ್ಲೇ ಕೂತು. ಈ ಸೊಟಾರನೇ ಅದನ್ನ ಎಷ್ಟು ತಿಂದ್ರು ಸಾಕಂಗ್ಲಿ ಬಿಡ್ತಕ್ಕ. ಒಂದಿನ ಇವತ್ತು ಹೆಂಗಾರ ಮಾಡಿ ತಪ್ಸ್ಕೋಬೇಕಂದ್ರೆ ಫ್ಯಾಷನ್ ಒಯ್ದು ಬಿಡ್ರಿ ಅಂತ ಬಂದಾನಿಲ್ಲಿ. ಸೊಟ್ಟೆ ಏನು ವಿಚಾರ ಮಾಡ್ಲಿಕತ್ತೀರಿ ಗುಂಡಣ್ಣವ್ರ? ಏನಿಲ್ರಿಪ್ಪ, ಯಾವ ಹೋಟೆಲ್ಗೆ ಹೋಗೋದು ಅಂತ ವಿಚಾರ ಮಾಡ್ಲಿಕತ್ತಿದ್ದೀರಿ. ಹಲೋ, ಸುಂದ್ರಿ ಅವ್ರೇನ್ರಿ? ಇಲ್ಲೇ ಇದ್ದಾರ್ರಿ, ಕೊಡ್ಲಿರಿ? ಒಂದು ನಿಮಿಷ ರೀ, ಕೊಡ್ತೀನಿ. ಯಾಕ್ರಿ ಗುಂಡನವ್ರ, ಫೋನ್ ಬಿಟ್ಟು ಬಂದ್ರಿ ಏನು? ನಿಮ್ಮ ಹೆಣ್ಮಕ್ಳು ಫೋನ್ ಹಚ್ಚಾರ ನೋಡ್ರಿ. ನೀವೇ ಮಾತಾಡ್ಬಿಡ್ರಿ ಸರ, ಇಲ್ಲ ಅಂತ ಹೇಳ್ಬಿಡ್ರಿ.
ಯಾಕಿದ್ದಾನಂತ ಹೇಳ್ಬೇಕ್ರಿ. ಕಿರಿಕಿರಿ ಬೇಡ ಅಂತೇಳಿ ನಾ ಮನ್ಯಾಗ ಫೋನ್ ಬಿಟ್ಟು ಬಂದಿರ್ತೀನಿ, ನಿಮಗೆ ಹಚ್ಚಿದ್ ನೋಡಿ ಈಗ. ಇಲ್ಲ ಅಂದ್ಬಿಡ್ಬೇಕು ಇಲ್ರಿ ಸುಮ್ಮನೆ. ಹಾಂ ಕೊಡ್ತೀನಿ ರೀ. ಇಲ್ಲೇ ಮುಂದೆ ಹೋಗ್ಯಾರಿ ಒಂದು ಸ್ವಲ್ಪ, ಅದಕ್ಕೆ ಒದರ್ಲಿಕ್ಕತ್ತಿದ್ದೆ ರೀ. ಕೊಟ್ಟೆ ರೀ. ಓ ಮಾರಾಯ, ಮಂದಿ ಅಂತ ಹೆಂಡ್ತಿ ಅಲ್ರಿ ನಿಮ್ಮ ಹೆಂಡ್ತಿ. ಎಷ್ಟು ಬೈಲಿಕತ್ತಾರ ನೋಡ್ರಿ ನನಗೆ. ಫೋನ್ ಕೊಟ್ರೆ ಸವಿತದೇನ್ರಿ ಒಂದು ಸ್ವಲ್ಪ, ಹಿಂಗ್ಯಾಕೆ ಮಾಡ್ತೀರಿ, ಇಟ್ಕೊಂಡಿಲ್ಲ ಅಂತೀರಲ್ಲ ನನ್ನ ಗಂಡಗ ಅಂತೇಳಿ. ಸುಮ್ಮ ಮಾತಾಡ್ರಿಪ್ಪ, ಏನು ಮಾತಾಡ್ತೀರಿ ನೋಡಿ, ನೀವೇ ಮಾತಾಡ್ರಿ. ನಮಗೆ ಹಂಗೆಲ್ಲ ಸುಳ್ಳು ಹೇಳಿಕ್ ಬರಂಗಿಲ್ಲ. ಹೌದು ಬಿಡ್ರಿ, ನೀವು ಭಾರಿ ನಿಯತ್ತಿನ ನಾಯಿ ಇದ್ದೀರಿ. ಏನಂದ್ರಿ? ಏನೂ ಇಲ್ರಿ ಸರ, ನೀವು ಭಾಳ ನಿಯತ್ತಿನ ಮನುಷ್ಯರ ಅಂತ ಅಂದೆ ರೀ. ತಗೋರಿ, ಇನ್ನು ಬಳತನ ಆಯ್ತಾನ ಮತ್ತೆ ನನಗೆ ತೊಗೊಂಡು ಬೀಳ್ತಾರನ್ನ. ಅವ ಎಲ್ಲ ಎಷ್ಟು ದೂರ ಇರ್ಬೇಕಂತ ಹೆಂಡ್ತಿ ಅಂದ. ಆಕಿ ಸುಂದರಿ ಬಿಡ್ತಾಳ, ಮೊದಲೇ ಭಾರಿ ಹೆಣ್ಮಗಳಾಕಿ. ಹಲೋ ಹೇಳು. ಹಲೋ, ಏನು ಹೊರಗೆ ನಾಷ್ಟ ಮಾಡ್ಲಿಕತ್ತೀರ ಏನು? ಇಲ್ಲಪ್ಪ, ನಾನು ನಾಷ್ಟ ಮಾಡ್ಲಿಕ್ಕತ್ತಿಲ್ಲ. ಹಂಗೆ ಈ ಸದ್ದು ಬರ್ಬೇಕತ್ತೆ ಮಾಡಿದ್ದೆ. ನಾಷ್ಟ ಪಾಷ್ಟ ಎಲ್ಲಿ ಮಾಡ್ಲಿ ಮರೆ, ನೀವು ಮನ್ಯಾಗ ಮಾಡಿರ್ತಿದ್ದಿ, ಅಲ್ಲೇ ಬಂದು ಮಾಡ್ತೀನಿ ತಗೋ ನಾನು. ಅಲ್ಲ, ಇಲ್ಲಿ ಮನ್ಯಾಗ ಸಂತ ಇಲ್ಲ ಅಂತೇಳಿ ನಾ ಬಡ್ಕೊಳಿಗತ್ತೀನಿ. ಅದು ದಿನ ಒಂದು ಕಲ್ತಾರ ನಾಷ್ಟ ಹೊರಗೆ ಮಾಡಿ ಬರೋದು. ವಾಕಿಂಗ್ ಅಂತೇಳಿ ಅವ್ರ ಜೊತೆ ಹೋಗುದು, ವಾಕಿಂಗ್ ಅರ್ಧಂಬರ್ಧ ಮಾಡೋದು, ಬರೇ ನಾಷ್ಟಕ್ಕಂತಾನೆ ಹೋಗುದು. ಅಲ್ಲಿ ಬರೋ ಮುಂದಾಗ ಸಂತಿ ತೊಗೊಂಬರಿ ಮನೆಗೆ ಸೀದಾ. ತರಲಿಲ್ಲ ಅಂದ್ರೆ ಮತ್ತೆ ಕಾಲ ಮುರಿತಿ ನೋಡು. ಫೋನ್ ಹಚ್ತಾಳ ಬಾಯಿಕಿ ಅಂತೇಳಿ ಮನ್ಯಾಗ ಫೋನ್ ಬಿಟ್ಟು ಹೋಗೋದು ಕಲ್ತಿರಿ. ಆ ಸೊಟ್ಯಾರ್ಯಾಗ ಹಚ್ಚಿದ್ರ ಫೋನ್ ಕೊಡ್ಲಿಕ್ಕೆ ನೀ ಇಲ್ಲ ಅಂತ ಹೇಳ್ತಾನ. ಮತ್ತೆ ಹೆಂಗಿರ್ಬೇಕು? ಪಿತ್ತ ನೆತ್ತಿಗೇರಿಸ್ಬೇಡ ನನಗ, ಸೀದಾ ಮನೆಗೆ ಬಾ. ಆಯ್ತಾಯ್ತು ಬಂದೆ. ಹ್ಞೂ ತರ್ತೀನಿ. ಹಾಂ, ಪಿತ್ತದ ಗುಳಿಗೆ ಬೇಕಾ? ಹ್ಞೂ ತರ್ತೀನಿ ತಗೋ. ಇಲ್ಲ ಮರಂಗಿಲ್ಲ, ತೊಗೊಂಬರ್ತೀನಿ ಪಕ್ಕ. ಆಯ್ತಾಯ್ತು, ಇಡ್ಲಿ, ಬಾಯ್. ಏನಾಯ್ತಪ್ಪ, ಭಾರಿ ಮಂಗಳಾರತಿ ಆಯ್ತೇನು? ಏನಿಲ್ರಿ ಮಾಮ, ಪಿತ್ತ ಆಗ್ಯದಂತ್ರಿ. ನೀವು ನಾಷ್ಟ ಮಾಡಿ ಆರಾಮ್ ಬರ್ರಿ, ಒಂದು ಪಿತ್ತದ ಗುಳಿಗೆ ತೊಗೊಂಬರ್ರಿ ಅಂತ ಅಂದ್ಲರಿ. ಹೌದೌದು, ನಾಷ್ಟ ಮಾಡಿ ಬಾ ಅಂದಿದ್ದು ಕೇಳಿಸ್ತಾ? ನಾ ಸುಮ್ ಕೇಳಿದೆ, ಮತ್ತೆ ನೀ ಯಾಕೆ ಮಾರಿ ಹಿಂಗೆ ಮಾಡಿದಿ? ಏನೂ ಇಲ್ರಿ, ಬರ್ತೀನಿ ರೀ ಸರ, ನಾನು ನಾಳೆ ಭೇಟಿ ಆತೀನಿ ಮತ್ತೆ. ಅಲ್ಲೋ, ನಾಷ್ಟ ಮಾಡಿಸ್ತೀನಿ ಅಂದಿ, ಏನೇನೋ ಅಂದಿ, ಪಾರ್ಸಲ್ ಅಂದಿ, ಮತ್ತು ಒಂಟು ಬಿಟ್ಟಲ್ಲಿ ಈಗ ಹೆಂಗೆ ಮಾಡ್ದಂತ ಫೋನ್ ಬಂತಿಲ್ರಿ ಮಾಮಾರ. ಮತ್ತೆ ಏನು ಮಾಡಿದ್ರಿ? ಅರ್ಜೆಂಟ್ ಅದಂತ್ರಿ, ಪಿತ್ತ ಆಗಿ ವಾಂತಿ ಆಗ್ಲಿಕ್ಕತ್ತದಂತ್ರಿ. ನಾನು ಹೆಂಡ್ತಿಗೆ ನಾ ಹೋಗಿ ಬರ್ತೀನಿ ರೀಪ್ಪ. ಹೋಗೋ ಮಾರಾಯ, ಹೋಗು. ಮತ್ತೆ ಕರೆಕ್ಟ್ ಟೈಮ್ ಹೋಗ್ಲಿಲ್ಲ ಅಂದ್ರೆ ಬೀಳ್ತಾವ ವೇಟಿನ. ಹಂಗೆ ಹೆಂಗೆ ತಿಳ್ಕೊಂಡಿರಿ ಮಾಮಾರ? ನಾನು ಏನು ನಾನು ಹೊಡಿತಾಳ ಅಂತ ತಿಳ್ಕೊಂಡ್ರಿ ನೀವು? ಹಂಗೇನಿಲ್ರಿ, ನಾನು ಅಂಜಿಸ್ಕೋತೀನಿ ರೀ ಆಕಿನೆಲ್ಲ. ಹೌದೌದು, ನೀ ಭಾಳ ಅಂಜಿಸ್ಕೋತೀವಪ್ಪ. ಹೇಳ್ತೀನಿ, ನಿನ್ನ ಇಲ್ಲಿ ಬರ್ತೀಯ ಅಂದ್ರೆ ಅಷ್ಟು ದೂರ ಅಂಜಿ ಕೂಡ್ತಾಳ ಒಳಗೆ, ಗೊತ್ತಿಲ್ಲ ನನಗೆ. ಭಾಳ ಅನ್ಸ್ತಾಳ ನಿನಗೆ. ನೀವೇನು ಅಸಹ್ಯ ಮಾಡ್ತಿರೋ, ನನಗೆ ಹೊಗಳಾಗತ್ತಿರೋ ಏನೂ ಗೊತ್ತಿಲ್ಲ. ನಾ ಹೋಗ್ಬರ್ತೀನಿ ರೀ ಮಾಮ, ಬಾಯ್. ಎಲ್ಲರಿಗೂ ಬಾಯ್. ಬಾಯ್. ಆಯ್ತು ಹೇಳಿ, ಬಾಯ್, ಹೋಗ್ಬಾ. ನಾಳೆ ನಾ ಸ್ನಾನ ಮಾಡಿ ಬರ್ತೀನಿ, ಪಕ್ಕ ನಾಷ್ಟ ಮಾಡಿಸ್ಬೇಕಾ? ನಿಂದಿ ಅದ ನಾಳೆ ಪಾಳೆ, ಇವತ್ತು ಬಿಟ್ಟಿವಿ. ಏನು ಹೇಳ್ತೀನಿ, ಕಡೆ ಚಲೋ ಆಯ್ತು. ನಾನು ಹೆಂಗಿದ್ರು ಸ್ನಾನ ಮಾಡಿ ಬಂದಿಲ್ಲ ಇವತ್ತು. ನಾಳೆ ಮುಗಿಸ್ಕೊಂಡು ಬರ್ತೀನಿ ಎಲ್ಲ, ಸ್ನಾನ ಸಂಧ್ಯಾ ವಂದನೆ. ಆಯ್ತು ಹೇಳ್ರಿ, ನಾಳೆ ನಾಷ್ಟ ಮಾಡಿಸ್ತೀನಿ ಪಕ್ಕ. ಆದಷ್ಟು ಒಬ್ರಿಗೊಬ್ರು ನಾಷ್ಟ ಮಾಡಿಸೋದು ಬಂದ್ ಮಾಡಿಬಿಡಮ್ರಪ್ಪ ನಾಳಿಂದ. ಸುಮ್ಮನೆ ದಿನ ಅಂದ್ರೆ ವಜ್ಜೆ ಹೋಗ್ತದ್ರಿ ಎಲ್ಲರಿಗೆ. ಹೌದೌದು, ಅದು ಹಂಗೆ ಅನಿಸ್ತದ. ನಮ್ಮ ಪಾಳೆ ಯಾವಾಗ ಬರ್ತದಲ್ಲ ಅವಾಗ ಹಂಗೆ ಅನಿಸ್ತದ. ಬೇರೆದವ್ರು ನಾಷ್ಟ ಮಾಡಿಸ್ತಿರ್ತಾರೆ ನೋಡು, ಅವಾಗ ಹಂಗೆ ಅನ್ಸಂಗೆ ಇಲ್ಲ ಹೊಟ್ಟೆ. ಅದು ಹಂಗೇನಿಲ್ರಿ, ಎಲ್ಲರದು ಅರ್ಥ ಮಾಡ್ಕೊಂಡು ಹೇಳೀನಿ ನಾನು. ಹೋಗ್ಬರ್ತೀನಿ ರೀ, ಓದ್ತದ ನನಗೆ. ಹೋಗ್ಬರ್ರಿ. ಏನು ಸ್ಟ್ರಾಂಗ್ ಅದಲ್ರಿ ಹೆಣ್ಮಗಳು, ಎಷ್ಟು ಕವ ಅಂತಾಳ್ರಿ ನನಗೆ. ಫೋನ್ ಕೊಟ್ಟು ಸವಿತದ ನಿನಗೆ ಹಂಗೆ ಹಿಂಗೆ ಅಂತೇಳಿ. ಭಾರಿ ಜೋರು ಇದ್ದಂಗೆ ಇದ್ದಾಳ್ರಿ. ಭಾರಿ ಇದ್ದಾಳ್ರಿ ಹೆಣ್ಮಗಳು. 400 ಬೀಸಿದಾಳ ನೋಡ್ರಿ. ನಮ್ಮ ಮನೆ ಹತ್ರ ಬಂದಿರ್ತಾಳಲ್ರಿ, ಯಾವಾಗಲೂ ಕಟ್ಟಿಗೆ ಬಂದು ಕೂತ್ಲಂದ್ರ ಬರೀ ಬೇರೆದವ್ರದ್ದು ಆಡ್ಕೊಳ್ಳೋದು ನೋಡ್ರಿ. ಒಂದು ಚಲೋದು ಬರಂಗಿಲ್ರಿ ಆಕಿನ ಬಾಯಾಗ. ಬರೀ ಕೆಟ್ಟದ್ದನಿ, ಎಲ್ಲರ ಬಗ್ಗೆನೂ ಕೆಟ್ಟದ ಅಭಿಪ್ರಾಯನೇ ಅದರಿ ಆಕಿನ ಬಲ್ಲಿ. ಹೌದಲ್ರಿ, ಒಬ್ಬೊಬ್ರು ಹಂಗೆ ಇರ್ತಾರಪ್ಪ, ಭಾಳ ಸ್ಟ್ರಾಂಗ್ ಇರ್ತಾರ ಹೆಣ್ಮಕ್ಳು. ಹೆಂಗೆ ಮುಖ ಮಾಡ್ಕೊಂಡು ಹೋಯ್ತು ನೋಡ್ರಿ ಪಾಪ. ಹಂಗೆ ಮನ್ಯಾಗ ಹಂಗಿದ್ದಾರಂದ್ರೂ ಹೊರಗೆ ಎಷ್ಟು ಕಾಮಿಡಿ ಮಾಡ್ಕೊಂಡು ನಕ್ಕೊಂಡಿರ್ತಾರ ನೋಡ್ರಿ ಅವರು. ಹೌದೌದ್ರಿ, ಯಾವಾಗ್ಲೂ ನಕ್ಕೋತಾ ಇರ್ತದ್ರಿ ಅವಳು. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರೂ ಸುಂದ್ರಿ ಅನ್ನೋ ನನ್ನ ಕ್ಯಾರೆಕ್ಟರ್ನ ಭಾಳ ಇಷ್ಟಪಡ್ಲಿಕ್ಕತ್ತೀರಿ. ಪದೇ ಬರ್ತಾ ಇರ್ತೀನಿ ನಾನು ಹಂಗೆ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ ಇರ್ತದ್ರಿ. ಎಲ್ಲರಿಗೂ ಧನ್ಯವಾದಗಳು.